ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ಅದಾನಿ ಗ್ರೂಪ್ನ ಒಂದು ಸಿಮೆಂಟ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಮತ್ತು ತುಂಬ ಆಸಕ್ತಿಕರ ಮಾಹಿತಿಗಳು ಕೂಡ ಇದರಲ್ಲಿ ಅಡಗಿವೆ. ಹೀಗಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗಾಗಿ ಮಾಹಿತಿ ಸಿಕ್ಕ ನಂತರ ನೀವು ಹೂಡಿಕೆ ಮಾಡ್ಬೋದಾ ಬೇಡವಾ ಅಂತ ಡಿಸಿಷನ್ ತೊಗೋಬೋದು. ಸಂಪೂರ್ಣ ವಿಡಿಯೋ ನೋಡಿದ ನಂತರ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಅವು ಯಾವ್ಯಾವ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ಲೇಟೆಸ್ಟ್ ನ್ಯೂಸ್ ಇದು 12th ಏಪ್ರಿಲ್ಗೆ ರಿಲೀಸ್ ಮಾಡಿದ್ದಾರೆ. ಅದಾನಿ ಗ್ರೂಪ್ ಟಾರ್ಗೆಟ್ಸ್ 20% ಶೇರ್ ಇನ್ ಇಂಡಿಯನ್ ಸಿಮೆಂಟ್ ಮಾರ್ಕೆಟ್, 16% ಎಕ್ಸ್ಪಾನ್ಷನ್ ಬೈ FY28. ನೋಡಿ, ಅದಾನಿ ಗ್ರೂಪ್ನವ್ರು ಏನು ಮಾಡಿದ್ದಾರೆ, ಓವರಾಲ್ ಇಂಡಿಯನ್ ಸಿಮೆಂಟ್ ಸೆಕ್ಟರ್ ಅಥವಾ ಸಿಮೆಂಟ್ ಇಂಡಸ್ಟ್ರಿ ಏನಿದೆಯಲ್ಲ ಅದರಲ್ಲಿ 20% ಶೇರನ್ನು ಬಿಲ್ಡಪ್ ಮಾಡಲಿಕ್ಕೆ ಎಲ್ಲಿವರೆಗೆ ಫೈನಾನ್ಷಿಯಲ್ 2028 ಒಳಗಡೆ ಆಗಿ ಬಿಗ್ಗೆಸ್ಟ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಾನಿ ಗ್ರೂಪ್ನವರು. ಸಿಮೆಂಟ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ, ಸಿಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೂಪ್ನ ಎರಡು ಏನು ಸಿಮೆಂಟ್ ಸಂಬಂಧಪಟ್ಟಂತೆ ಶೇರ್ಗಳಿವೆಯಲ್ಲ ಅವುಗಳನ್ನು ಬೂಸ್ಟಪ್ ರ್ಯಾಲಿ ಬರ್ಬೋದು. ಅವು ಯಾವ್ಯಾವ ಅಂತ ನೋಡೋಣ ಬನ್ನಿ. ನೋಡಿ, 16% ಎಕ್ಸ್ಪಾನ್ಷನ್ ಅಂತ ಹೇಳಿದ್ದಾರೆ ಬೈ 28, 20% ಶೇರ್ ಆಫ್ ಇಂಡಿಯನ್ ಸಿಮೆಂಟ್ ಇಂಡಸ್ಟ್ರಿ, ಬಿಗ್ಗೆಸ್ಟ್ ಶೇರ್ ಅಂತ ಹೇಳ್ಬೋದು. ಇದು ಚಿಕ್ಕ ಸಣ್ಣ ಪುಟ್ಟದ್ದಲ್ಲ. ನೋಡಿ, ಗೌತಮ್ ಅದಾನಿ ಲೆಡ್ ಅದಾನಿ ಗ್ರೂಪ್ ವಿಚ್ ಓನ್ಸ್ ಅಂಬುಜಾ ಸಿಮೆಂಟ್ಸ್ ಆ್ಯಂಡ್ ACC. ನಿಮಗೆಲ್ಲ ಗೊತ್ತೇ ಇದೆ, ಗೌತಮ್ ಅದಾನಿಯವ್ರದ್ದು ಅದಾನಿ ಗ್ರೂಪ್ ಏನಿದೆಯಲ್ಲ ಅವರ ಗ್ರೂಪ್ನಲ್ಲಿ ಬರ್ತಕ್ಕಂಥ ಸಿಮೆಂಟ್ ಕಂಪ್ನಿಗಳು ಯಾವ್ಯಾವು ಶೇರು, ಒಂದು ಅಂಬುಜಾ ಸಿಮೆಂಟು, ಇನ್ನೊಂದು ACC. ಎಲ್ಲರಿಗೂ ಗೊತ್ತೇ ಇದೆ, ಅಂಬುಜಾ ಆ್ಯಂಡ್ ACC. ಓಕೆ, ಈಸ್ ಟಾರ್ಗೆಟಿಂಗ್ ಟು ಕ್ಯಾಪ್ಚರ್ ಅರೌಂಡ್ 1/5 ಆಫ್ ಇಂಡಿಯನ್ ಸಿಮೆಂಟ್ ಮಾರ್ಕೆಟ್. ನೋಡಿ, 1/5 ಆಫ್ ಇಂಡಿಯನ್ ಸಿಮೆಂಟ್ ಮಾರ್ಕೆಟ್ ಅಂದರೆ ಎಷ್ಟಾಯಿತು? 20%. ಸರಿ ತಾನೆ? 20% ಆಫ್ ಇಂಡಿಯನ್ ಸಿಮೆಂಟ್ ಮಾರ್ಕೆಟಿಂಗ್ ಏನಿದೆ ಟೋಟಲ್, ಈಗ 100% ಸಿಮೆಂಟ್ ಮಾರ್ಕೆಟ್ ಇದೆ ಅಂದರೆ ಅದರಲ್ಲಿ 20%ಅನ್ನು ಅಂಬುಜಾ ಸಿಮೆಂಟ್ ಮತ್ತು ACC ಅವರು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲಿವರೆಗೆ? FY28 ಒಳಗಡೆ ಆಗಿ ಬಿಗ್ಗೆಸ್ಟ್ ಸಿಮೆಂಟ್ ಇಂಡಸ್ಟ್ರಿ ಯಾವುದಾಗುತ್ತೆ? ಅದಾನಿ ಗ್ರೂಪ್ದವ್ರದ್ದು 20% ಸ್ಟೇಕ್ ಇರುತ್ತೆ. ಇನ್ನು ಮಿಕ್ಕಿದ್ದು ಯಾವ್ಯಾವ ಬರ್ತಾವೆ? ಅಲ್ಟ್ರಾಟೆಕ್ ಆಗಿರ್ಬೋದು, ಹಿಂಡಲ್ಬರ್ಗ್ ಆಗಿರ್ಬೋದು, ಶ್ರೀ ಸಿಮೆಂಟು, ಹೀಗೆ ಬೇರೆ ಬೇರೆ ಇಂಡಿಯನ್ ಸಿಮೆಂಟು, ಹೀಗೆ ಬೇರೆ ಬೇರೆ ಸಿಮೆಂಟು ಬರ್ಬೋದು, ಅಥವಾ ಅವು ಕೂಡ ಕಾಂಪಿಟೇಷನ್ ಕೊಡ್ಬೋದು. ಈಗ ಅದಾನಿ ಸಿಮೆಂಟ್ ಬಿಸ್ನೆಸ್ ವಿಲ್ ಇಂಪ್ಲಿಮೆಂಟ್ ಇಟ್ಸ್ ಅಕ್ಸಿಲರೇಟೆಡ್ ಕ್ಯಾಪೆಕ್ಸ್ ಪ್ರೋಗ್ರಾಮ್ ಥ್ರೂ ಇಂಟರ್ನಲ್ ಅಕ್ರೂವಲ್ಸ್ ಆ್ಯಂಡ್ ದ ಬಿಸ್ನೆಸ್ ವಿಲ್ ಕಂಟಿನ್ಯೂ ಟು ರಿಮೇನ್ ಡೆಪ್ಟ್ ಫ್ರೀ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಯಾವುದೇ ಕಂಪ್ನಿಯಲ್ಲಿ ನಾವು ಯಾವುದೇ ಶೇರ್ನ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಈ ಒಂದು ಪದ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ನೋಡಿ, ಡೆಪ್ಟ್ ಫ್ರೀ ಎಂದಿದ್ದಾರೆ. ಡೆಪ್ಟ್ ಫ್ರೀ ಅಂದ್ರೇನು? ಸಾಲ ಮುಕ್ತ, ಸಾಲ ಇರಲಾರ್ದಂಥ ಕಂಪ್ನಿಯಾಗಿ ಡೆವಲಪ್ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ರಿಮೇನ್ ಡೆಪ್ಟ್ ಫ್ರೀ ಸೇಡ್ ಆ್ಯನ್ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಶೇರ್ಡ್ ಬೈ ಅಂಬುಜಾ ಸಿಮೆಂಟ್ಸ್. ಅವರಿಂದನ ಒಂದು ಮಾಹಿತಿ ಸಿಕ್ಕಿದೆ. ಬಿಸೈಡ್ಸ್ ಅದಾನಿ ಸಿಮೆಂಟ್ ಆಲ್ಸೋ ಆಂಪ್ಲಿಫೈಸ್ ದ ಪೇಸ್ ಆಫ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆ್ಯಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಆ್ಯನ್ ಅಕ್ಸಿಲೇಟೆಡ್ ಗ್ರೋತ್ ರೇಟ್ ಆಫ್ 16%, ರೀಚ್ 140 ಮಿಲಿಯನ್ ಟನ್ಸ್ ಪರ್ ಆ್ಯನಮ್. ನೋಡಿ, ಒಂದು ವರ್ಷಕ್ಕೆ 140 ಮಿಲಿಯನ್ ಟನ್ಸು ಒಂದು ವರ್ಷಕ್ಕೆ ಅಷ್ಟೊಂದು ಉತ್ಪಾದನೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಾನಿ ಸಿಮೆಂಟ್ ಮಾರ್ಕೆಟ್ ಶೇರ್ ಈಸ್ ಟಾರ್ಗೆಟೆಡ್ ಟು ಬಿ 20% ಬೈ ದ ಇಯರ್ 2028. ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಅವರು ತುಂಬ ಒಂದು ಆಸಕ್ತಿ ವಹಿಸಿದ್ದಾರೆ. ಯಾರು? ಗೌತಮ್ ಅದಾನಿಯವರು ಅಂತ ಹೇಳ್ಬೋದು. Presently, Adani Cement is the second leading company in the sector after the Aditya Birla Group firm. ಯಾವುದು? ಆದಿತ್ಯ ಬಿರ್ಲಾದವ್ರು ಅಲ್ಟ್ರಾಟೆಕ್ ಸಿಮೆಂಟ್ ಇದೆಯಲ್ಲ ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಈಗ ಪ್ರೆಸೆಂಟ್ ಯಾವುದು? ಅದಾನಿ ಗ್ರೂಪ್ನವ್ರದ್ದು ಅಂಬುಜಾ ಸಿಮೆಂಟ್ ಮತ್ತು ACC. ಹೀಗಾಗಿ ಇವು ಎರಡು ಸ್ಟಾಕ್ಗಳ ಬಗ್ಗೆ ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡು ಗಮನ ಮಾಡೋದು ತುಂಬ ಮುಖ್ಯ. ಇದ್ರದ್ದೊಂದು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ, ನಿಮಗೆ ರೋಲ್ ಮಾಡ್ತಾ ತೋರಿಸ್ತೀನಿ ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಇದೆ, ಯಾಕೆಂದರೆ ಅದನ್ನು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು.
ಲಾಂಗ್ ಟರ್ಮ್ ಅರೇಂಜ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಇಂಡಿಯಾ ಏನಿದೆಯಲ್ಲ ಜಗತ್ತಿನ 2ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ದೇಶ ಇದೆ. ಅದು ಇನ್ನೊಂದು 5ರಿಂದ 10 ವರ್ಷಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ. ಹಾಗೇನಾದರೂ ಮೊದಲನೇ ಸ್ಥಾನಕ್ಕೆ ರೀಚ್ ಆದರೆ ಬೆನಿಫಿಟ್ ಸಿಗೋದು ಯಾವುದು? ಅದಾನಿ ಗ್ರೂಪ್ನವ್ರದ್ದು ಅಂಬುಜಾ ಸಿಮೆಂಟ್ಗೆ ಮೊದಲನೇ ಬೆನಿಫಿಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರದ್ದು ಎಲ್ಲೆಲ್ಲಿ ಪ್ರೊಜೆಕ್ಟ್ಸ್ ಇರುತ್ತೆ ಅಲ್ಲೆಲ್ಲ ಆಲ್ಮೋಸ್ಟ್ ಆಲು ಅಂಬುಜಾ ಸಿಮೆಂಟನ್ನೇ ಅವರು ಉಪಯೋಗ ಮಾಡ್ತಾರೆ. ಇದ್ರದ್ದು ನೆಟ್ ವರ್ತ್ ಎಷ್ಟಿದೆ? 45 crores ಇದೆ. 45 ಕೋಟಿ ಇದ್ರದ್ದು ನೆಟ್ ವರ್ತ್ ಕ್ಯಾಪಿಟಲ್ಲು. ನೋಡಿ ಸಿ ಎ ಜಿ ಆರ್ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ? 7% ಇದೆ ಇರೋದು. ಇಲ್ಲಿದೆ, ತೋರಿಸ್ತೀನಿ ನಿಮಗೆ. ಎಸ್, ಇದು ಇದಕ್ಕೋಸ್ಕರ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ. ಏನಂದರೆ ಇಂಡಿಯಾ ಈಸ್ ಕರೆಂಟ್ಲಿ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಮೆಂಟ್ ವಿತ್ ಆ್ಯನ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 550 million tons. ನೋಡಿ, ಇಂಡಿಯಾ ಈಸ್ ಕರೆಂಟ್ಲಿ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಮೆಂಟ್ ವಿತ್ ಆ್ಯನ್ ಕೆಪಾಸಿಟಿ ಆಫ್ ಎಷ್ಟು? 550 million tons. ಓಕೆ, ಪರ್ ಇಯರ್ ಅಂತಿದೆ. ಹ್ಯಾವಿಂಗ್ 8% ಆಫ್ ದ ಟೋಟಲ್ ಗ್ಲೋಬಲ್ ಕೆಪಾಸಿಟಿ. ಟೋಟಲ್ ಗ್ಲೋಬಲ್ ಕೆಪಾಸಿಟಿ ಎಷ್ಟಿದೆ? 6875 million tons ಪ್ರತಿ ವರ್ಷಕ್ಕೆ. ಅದರಲ್ಲಿ ಇಂಡಿಯಾದ ಎಷ್ಟು ಉತ್ಪಾದನೆ ಆಗುತ್ತೆ? 550 million tons. ಅಂದರೆ 8%, ಟೋಟಲ್ ಗ್ಲೋಬಲ್ದು 8% ಇಂಡಿಯಾದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಸೊ ನೆಕ್ಸ್ಟ್ 5 years ಡಿಮ್ಯಾಂಡ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಆಟ್ ಎ ರೇಟ್ ಆಫ್ 8 to 9% ಹೈಯರ್ ದೆನ್ capacity addition rate. Expect better capacity utilization, it said in September 22. Adani Group acquired controlling stake in Ambuja Cement from Swiss firm Holcim. ನಿಮಗೆಲ್ಲ ಗೊತ್ತಿದೆ, ಅವರು ಸ್ಟೇಕ್ ತೊಗೊಂಡಿದ್ರು ಅವಾಗ ಅಂಬುಜಾ ಸಿಮೆಂಟು ಸ್ವಿಸ್ ಫರ್ಮ್ ಹೋಲ್ಸಿಮ್ನಿಂದ. ನಂತರ ಈಗ ಪ್ರೆಸೆಂಟ್ ಅದಾನಿದು ಶೇರ್ ಪ್ರೈಸ್ ಎಷ್ಟಿದೆ? 609 ಇದೆ. 609 ಅದಾನಿ ಗ್ರೂಪ್ ಅವರ ಅಂಬುಜಾ ಸಿಮೆಂಟು ಪ್ರೆಸೆಂಟ್ ಶೇರ್ ಬೆಲೆ 609 ರೂಪಾಯಿ ಇದೆ. ಇದನ್ನು ದಯವಿಟ್ಟು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಳ್ಳಿ. ನಾನು ಇದ್ರದ್ದು ಜಸ್ಟ್ ಒಂದು ನಿಮಿಷದಲ್ಲಿ ಇದ್ರದ್ದು ಚಾರ್ಟನ್ನು ನೋಡಿಬಿಡೋಣ. ಚಾರ್ಟ್ ರೀಡಿಂಗ್ ಹೇಗಿದೆ ಅಂತೇಳಿ. ವೆದರ್ ಸಪೋಸ್ ಈ ಚಾರ್ಟನ್ನು ಚೆನ್ನಾಗಿದೆ ಅಂದರೆ ನಾವು ಒಂದು ವಿಚಾರ ಮಾಡ್ಬೋದು ಇದ್ರ ಬಗ್ಗೆ. ACC ಬೇಡ, ಕೇವಲ ಅಂಬುಜಾ ಚಾರ್ಟ್ ಮಾತ್ರ ನೋಡೋಣ. ಬನ್ನಿ ಸ್ನೇಹಿತರೆ. ಸೊ ಅಂಬುಜಾ ಸಿಮೆಂಟ್ನ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? 608 ರೂಪಾಯಿಗಳಿದೆ. 608 rupees. ಯಾಕೆ ಅಂಬುಜಾ ಸಿಮೆಂಟೇ ಯಾಕೆ ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ದೀವಿ? ಅಲ್ಟ್ರಾಟೆಕ್ ಯಾಕೆ ಬೇಡ? ಆ ಥರ ಎಲ್ಲ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಅಫ್ಕೋರ್ಸ್ ನಾ ಯಾವುದ್ರ ಬಗ್ಗೆನೂ ವಿರೋಧ ಇಲ್ಲ. ಅಲ್ಟ್ರಾಟೆಕ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಲೀಡಿಂಗ್ ಸಿಮೆಂಟ್ ಕಂಪ್ನಿ. ಈಗಿನ ದಿನಮಾನಗಳಲ್ಲಿ ಅಲ್ಟ್ರಾಟೆಕ್ ಏನಿದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಸಿಮೆಂಟ್ ಸೆಕ್ಟರ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಶೇರ್ ಅಂತ ಹೇಳ್ಬೋದು. ಈಗ 5,000 ಇದೆ ಅಲ್ಟ್ರಾಟೆಕ್ ಸಿಮೆಂಟು, ಮುಂದಿನ 10,000 ಆಗ್ಬೋದು, ಇಲ್ಲ ಅನ್ನೋಕ್ಕಿಲ್ಲ. ಆದರೆ ಇವತ್ತು ನಾನು ಫೋಕಸ್ ಮಾಡ್ತಾ ಇರೋದು ಕೇವಲ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂಥ ಅಂಬುಜಾ ಸಿಮೆಂಟ್ ಮತ್ತು ACC ಮೇಲೆ. ಏಕೆಂದರೆ ಅದಾನಿ ಗ್ರೂಪ್ನವರು ಏನು ಅನೌನ್ಸ್ ಮಾಡಿದ್ದಾರೆ, ಇಂಡಿಯನ್ ಸಿಮೆಂಟ್ ಇಂಡಸ್ಟ್ರಿ ಇದೆಯಲ್ಲ, ಅದರಲ್ಲಿ ಮುಂದಿನ 4 ವರ್ಷದಲ್ಲಿ 20% ಸ್ಟೇಕನ್ನು ಅವ್ರದ್ದೇ ಸಿಮೆಂಟನ್ನು ಬಿಡ್ತಿದ್ದಾರೆ ಮಾರ್ಕೆಟ್ನಲ್ಲಿ. ಅಂದ್ರೇನು? ಸಪೋಸ್ 100% ಬೇರೆ ಎಲ್ಲ ಸಿಮೆಂಟ್ ಇಂಡಸ್ಟ್ರಿ 100%ನಲ್ಲಿ ಅಲ್ಟ್ರಾಟೆಕ್ ಇರ್ಬೋದು, ಅಂಬುಜಾ ಇರ್ಬೋದು, ACC ಇರ್ಬೋದು, ಬೇರೆ ITC, ಹಿಂಡಲ್ಬರ್ಗು, ಬೇರೆ ವಿಧವಾದಂಥ ಬೇರೆ ಶೇರ್ ಸಿಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಶೇರ್ಗಳಿವೆ. ಆದರೆ ಇವ್ರು ಹೇಳ್ತಾ ಇರೋದೇನೋ, ಮುಂದಿನ 4 ವರ್ಷದಲ್ಲಿ ಅಂಬುಜಾ ಸಿಮೆಂಟ್ ಮತ್ತು ACC ಇವೆರಡನ್ನು 20% ಮಾರ್ಕೆಟ್ ಶೇರು ಅಷ್ಟೊಂದು ಇಂಪ್ರೂವೈಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಫೋಕಸ್ ಮಾಡ್ತಾ ಇರೋದು ಅಂಬುಜಾ ಸಿಮೆಂಟ್ ಬಗ್ಗೆ ಮತ್ತು ACC. ಅದರಲ್ಲೂ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಾನು ಅಂಬುಜಾ ಸಿಮೆಂಟ್ ಬಗ್ಗೆ. ಯಾಕಂದರೆ ಇದರಲ್ಲಿ ಇನ್ನೂ ಗ್ರೋತ್ ಇದೆ, ಪೊಟೆನ್ಷಿಯಲ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ಅಂಬುಜಾ ಪಿಕ್ ಮಾಡಿದ್ದೀನಿ. ನೀವು ಕೂಡ ಸ್ಟಡಿ ಮಾಡಿ, ಎಲ್ಲ ಸ್ಟಾಕ್ಗಳನ್ನು ಸ್ಟಡಿ ಮಾಡಿ. ಅಂಬುಜಾ ಆಗಿರ್ಬೋದು, ACC ಆಗಿರ್ಬೋದು, ಅಲ್ಟ್ರಾಟೆಕ್ ಎಲ್ಲ ಸ್ಟಡಿ ಮಾಡಿ.
ಆದರೆ ನನ್ನ ಕರ್ತವ್ಯ ಅಥವಾ ನನ್ನ ಕೆಲಸ ಏನು ನಿಮ್ಮ ಮುಂದೆ ಒಂದು ಮಾಹಿತಿ ಕೊಡುವುದು ಮಾತ್ರ, ಇನ್ಫಾರ್ಮೇಷನ್ ಕೊಡೋದು ಮಾತ್ರ ನನ್ನ ಕೆಲಸ. ಬನ್ನಿ ಅಂಬುಜಾ ಸಿಮೆಂಟ್ದ ಇನ್ನೂ ಒಂದು ಡೀಟೇಲ್ಸ್ ನೋಡೋಣ. ಇವತ್ತಿನ ಶೇರ್ ಬೆಲೆ 608 ಇದೆ. ಇದ್ರದ್ದು ಇನ್ನೂ ಮಾರ್ಕೆಟ್ ಕ್ಯಾಪಿಟಲ್ಲು ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಅದನ್ನೆಲ್ಲ ನೋಡೋಣ. ಇದ್ರದ್ದು 62 ವೀಕ್ ಹೈ ಎಷ್ಟಿದೆ? 640. ಆಲ್ಮೋಸ್ಟ್ ಆಲ್ 62 ವೀಕ್ ಹೈ ಹತ್ರ ಇದೆ. ಇವತ್ತಿನ ಶೇರ್ ಬೆಲೆ 608, ಹೈ ಎಷ್ಟಿದೆ? 640. ಇದೇನಾದರೂ ಕ್ರಾಸ್ ಆದರೆ ವಿಚಾರ ಮಾಡ್ಬೋದು. ಲೋ ಎಷ್ಟಿದೆ? 373. ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಇದೆ ನೋಡಿ, 1,24,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಅಂಬುಜಾ ಸಿಮೆಂಟ್ನವ್ರದ್ದು. ಒಂದು ವರ್ಷಕ್ಕೆ ರಿಟರ್ನ್ ಎಷ್ಟು ಕೊಟ್ಟಿದೆ? 53%. ಸಿಮೆಂಟ್ ಇಂಡಸ್ಟ್ರಿ ಎಷ್ಟು ರಿಟರ್ನ್ ಕೊಟ್ಟಿದೆ? ಟೋಟಲ್ 30%. ಮತ್ತು ಇದರ ಫಂಡಮೆಂಟಲ್ಸು ಅದೆಲ್ಲ ನೋಡೋದಾದರೆ ನೋಡಿ, 3 ಔಟ್ ಆಫ್ 5 ಪಾಸಿಟಿವ್ ಫಿನಾನ್ಷಿಯಲ್ ಟ್ರೆಂಡ್ಸ್ ಹೇಳಿದ್ದಾರೆ, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಇದ್ದಾರೆ, 4 ಔಟ್ ಆಫ್ 5 ಏನು ಹೇಳಿದರೆ ವೆರಿ ಗುಡ್ ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಅನಲಿಸ್ಟು. ಮತ್ತು ಪಿ ರೇಷಿಯೋ ಎಷ್ಟಿದೆ? 36. ರಿಟರ್ನ್ ಆನ್ ಇಕ್ವಿಟಿ ಲೇಟೆಸ್ಟ್ ಎಷ್ಟಿದೆ? 12.66. ಓಕೆ. ಡಿವಿಡೆಂಡು 0.41 ಡಿವಿಡೆಂಡ್ ಇಲ್ಲಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ ನಂಗೆ ತಿಳ್ಮಟ್ಟಿಗೆ. ಏಕೆಂದರೆ ಅಂಬುಜಾ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಓಕೆ 63% ಪ್ರಮೋಟರ್ಸ್ ಇದ್ದಾರೆ, ಅಂದರೆ ಅದಾನಿ ಗ್ರೂಪ್ನವರೇ. ಇನ್ನೊಂದು ಏನು ಮಾಡಿದರು, ಅದಾನಿ ಫ್ಯಾಮಿಲಿಯವರು ಅಂಬುಜಾ ಸಿಮೆಂಟ್ನಲ್ಲಿ ಇನ್ನೂ ಜಾಸ್ತಿ ಸ್ಟೇಕನ್ನು ಮೊನ್ನೆ ತಾನೇ ಜಾಸ್ತಿ ಮಾಡಿದರು. ನಿಮಗೆಲ್ಲ ಗೊತ್ತಿದೆ, ನ್ಯೂಸ್ ಬಂದಿತ್ತದು. ಅಂಬುಜಾ ಸಿಮೆಂಟ್ನಲ್ಲಿ ಅದಾನಿ ಪರಿವಾರದವರು ಸ್ಟೇಕನ್ನು ಜಾಸ್ತಿ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿತ್ತು, ಎಲ್ಲ ಗೊತ್ತಿದೆ. ಎದಕ್ಕೆ ಸ್ಟೇಕ್ ಜಾಸ್ತಿ ಮಾಡಿದ್ದಾರೆ? ದೇರ್ ಮಸ್ಟ್ ಬಿ ಸಮಥಿಂಗ್, ಏನೋ ನಡೀತಾ ಇದೆ ಇದರಲ್ಲಿ ಅಂಬುಜಾ ಸಿಮೆಂಟ್ನಲ್ಲಿ ಅಂತ ಅವತ್ತೇ ಗೆಸ್ ಮಾಡಿದ್ದೆ. ಸೊ ಅದೀಗ ಹೊರಗೆ ಹೊಮ್ತಾ ಇದೆ, ಏಕೆಂದರೆ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡ್ತಿದ್ದಾರೆ ಯಾರು? ಗೌತಮ್ ಅದಾನಿಯವರು. ಒಂದು FIIs ಎಷ್ಟಿದ್ದಾರೆ? ಆಲ್ಮೋಸ್ಟ್ ಆಲ್ 12%. ಮ್ಯೂಚುವಲ್ ಫಂಡ್ಸು 7%. ಇನ್ಶೂರೆನ್ಸ್ ಕಂಪ್ನಿ ನೋಡಿ ಆಲ್ಮೋಸ್ಟ್ ಆಲ್ 8% ಇದ್ದಾರೆ. DIIs 1.3, ಅದರ್ಸ್ 9.10. ಹೀಗಾಗಿ ಅದಾನಿ ಗ್ರೂಪ್ನವರ ಅಂಬುಜಾ ಸಿಮೆಂಟ್ ಶೇರನ್ನು ಕನ್ಸಿಡರ್ ಮಾಡ್ಬೋದು. ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ಸ್ಟಡಿ ಮಾಡಿದ ನಂತರ ನೋಡ್ಬೋದು. ಯಾಕೆ ಅಂಬುಜಾ ಸಿಮೆಂಟ್? ಯಾಕೆಂದರೆ ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿಯಲಿಸ್ಟ್ ಇನ್ ದ ವರ್ಲ್ಡ್ ಯಾರು? ಗೌತಮ್ ಅದಾನಿಯವರು. ಹೈಲಿ ಬಿಸ್ನೆಸ್ ಓರಿಯೆಂಟೆಡ್ ಎರಡನೇದ್ದು. ಮೂರನೇದ್ದೇನು? ಸರ್ಕಾರದ ಒಂದು ಅಭಯಹಸ್ತ ಇವ್ರ ಮೇಲಿದೆ. ಹೀಗಾಗಿ ಎಲ್ಲ ಪ್ಲಸ್ ಪಾಯಿಂಟ್ಸ್ ಇವೆ. ಇದ್ರದ್ದೊಂದು ಚಾರ್ಟ್ ಒಂದು ನೋಡಿಬಿಟ್ಟು ಇದು ಡೈಲಿ ಚಾರ್ಟ್, ಇದು ಅಂಬುಜಾ ಸಿಮೆಂಟ್ದು. ಇಲ್ಲಿ ನೋಡಿ, ಇದ್ರದ್ದು ಡೈಲಿ ಚಾರ್ಟು. ಸಪೋಸ್ ಇದೇನಾದರೂ ಇವಾಗ ಅವಸರ ಮಾಡಬೇಡಿ ಯಾರು, ನಾನು ಸುಮ್ಮನೆ ಚಾರ್ಟ್ ತೋರಿಸ್ತಾ ಇದ್ದೀನಿ. ಇವಾಗಲೇ ಇನ್ವೆಸ್ಟ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ವಾಚ್ ಮಾಡಿ. ಒಂದು 600 ಒಂದು ದೊಡ್ಡ ಸಪೋರ್ಟ್ ಇದೆ ಇದಕ್ಕೆ. ಸಪೋಸ್ ಇದೇನಾದರೂ ಬ್ರೇಕ್ ಆತಂದರೆ 570 580ವರೆಗೆ ಬರೋ ಚಾನ್ಸಸ್ ಇದೆ. ಸಪೋಸ್ ಅಲ್ಲಿಗೆ ಏನಾದರೂ ಬಂತು ನೆಕ್ಸ್ಟ್ ಮಂತ್ನಲ್ಲಿ ಅಂದರೆ ಡೆಫಿನೆಟಾಗಿ ಸ್ವಲ್ಪ ಅಕ್ಯುಮುಲೇಟ್ ಮಾಡ್ಕೋಬೋದು. ಸ್ವಲ್ಪ ಅಕ್ಯುಮುಲೇಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ, 632 ಇದ್ರದ್ದು ಹೈ ಇದೆ, 52 ವೀಕ್ ಹೈ. ಸೊ ಅದು ಕ್ರಾಸ್ ಆಯ್ತಂದರೆ ಬಿಗ್ ಮೂವ್ ಸಿಗುತ್ತೆ, ಒಂದು ಬಿಗ್ ರಿಟರ್ನ್ ಕೂಡ ಸಿಗುತ್ತೆ. 570 ಏನಾದರೂ ಬರುತ್ತೆ ಅಂತಂದರೆ ವೇಟ್ ಮಾಡಿ, 1 ಮಂತ್ ವೇಟ್ ಮಾಡಿ. ಅಂಟಿಲ್ ಯಾವಾಗ ಹೊಸ ಸರ್ಕಾರ ಬರುವವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ಒಂದು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಸಪೋಸ್ ಇದೇನಾದರೂ ಕೆಳಗಡೆ ಬಂತು 570ವರೆಗೆ ಅಂದರೆ ಅಕ್ಯುಮುಲೇಟ್ ಮಾಡ್ಕೋಬೋದು. ವೀಕ್ಲಿ ಚಾರ್ಟ್ ಹೇಗಿದೆ ನೋಡಿ, ವೀಕ್ಲಿ ಚಾರ್ಟು ಏನಾಗಿದೆ, ಇದೊಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. ಹೀಗಾಗಿ ನಂಗೆ ತಿಳಿಮಟ್ಟಿಗೆ 600 ಒಂದು ಸಪೋರ್ಟ್ ಇದೆ, ಅದು ಬ್ರೇಕ್ ಆತಂದರೆ 570ವರೆಗೆ ಬರುತ್ತೆ. ಅದು ಒಂದು ಬೆಸ್ಟ್ ಪೊಸಿಷನ್ ಅಂತ ಹೇಳ್ತೀನಿ ನಾನು. 570 to 580ವರೆಗೆ ಬಂತು ಅಂತಂದರೆ ಡೆಫಿನೆಟಾಗಿ ಬಾಯ್ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ, ಯಾಕಂದರೆ ಚೆನ್ನಾಗಿ ರಿಟರ್ನ್ ಸಿಗುತ್ತೆ ನಂತರ ದಿನಗಳಲ್ಲಿ. ಇದು ಫಾರ್ ಲಾಂಗ್ ಟರ್ಮ್, ನಾ ಹೇಳ್ತಾ ಇದ್ದು ಶಾರ್ಟ್ ಟರ್ಮ್ಗಲ್ಲ, ಲಾಂಗ್ ಟರ್ಮ್ಗೆ ಯಾರಾದರೂ ವಿಚಾರ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ. ಐ ಹೋಪ್ ಯು ಲೈಕ್ ದ ವಿಡಿಯೋ. ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ಆಗ್ತಾಳ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.